ಇನ್ನು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು ಅರಮನೆ ಮೈದಾನದಲ್ಲಿ ಈ ಪದಗ್ರಹಣ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ದಾರೆ ಡಿಕೆ ಶಿವಕುಮಾರ್. ನೂತನ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧನೆಯಾಗಿದೆ. ನೂತನ ಅಧ್ಯಕ್ಷ ಎಚ್.ಎಸ್. ಮಂಜುನಾಥ್ಗೆ ಧ್ವಜವನ್ನ ಹಸ್ತಾಂತರಿಸಿದ್ದಾರೆ ನಳಪಾಡ್. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಧ್ವಜ ಹಸ್ತಾಂತರ ಜೊತೆಗೆ ಕಾರ್ಯಕ್ರಮಗಳು ನಡೆದಿದ್ದಾವೆ. ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಬಲಿಷ್ಠವಾಗಿ ಕಟ್ಟುವಂತಹ ಜವಾಬ್ದಾರಿಯನ್ನ ಇವತ್ತು ಬಹಳ ವಿಶೇಷವಾದಂತ ದಿನ. ಕರ್ನಾಟಕ ರಾಜ್ಯದಲ್ಲಿ 25 ಲಕ್ಷ ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಆಗಿ ನೋಂದಣಿಯನ್ನ ಮಾಡಿದ್ದಾರೆ ಅಂತ ಹೇಳಿ ನನಗೆ ವರದಿಯನ್ನ ಕೊಟ್ಟಿದೆ. 25 ಲಕ್ಷದ ಮೆಂಬರ್ಸ್ ಮಾಡಿದ್ದೀರಿ. ಇಲ್ಲೊಂದು 15-20 ಸಾವಿರ ಜನ ಬಂದಿದ್ದೀರಿ. ಮಿಕ್ಕಿದ ಮೆಂಬರ್ಸ್ ಎಲ್ಲಿ ಹೋದ್ರು ಅನ್ನೋದು ಬಹಳ ಮುಖ್ಯ. ನಾನು ಐ ವುಡ್ ಲೈಕ್ ಟು ಇನ್ಫಾರ್ಮ್ ದಿ ಇಂಡಿಯನ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, ದೇರ್ ಮೇ ಬಿ ಎ ಬಿಗ್ ಮೀಟಿಂಗ್ ಟುಡೇ, but 25 lakhs members is a very massive number. ಶತಮಾನದ ಇತಿಹಾಸ ಹೊಂದಿರೋ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ತ್ಯಾಗ, ಬಲಿದಾನ, ಹೋರಾಟ, ಚಳುವಳಿಗಳಿಂದ ಕಟ್ಟಿದ ಅವಮಾನ, ತಿರಸ್ಕಾರಗಳನ್ನು ಮೆಟ್ಟಿ ನಿಂತು ಸ್ವಾಭಿಮಾನ, ಎದೆಗಾರಿಕೆಯಿಂದ ಪಕ್ಷವನ್ನು ಕಟ್ಟುತ್ತಲೇ ಯುವಜನರ ಬದುಕನ್ನು ಮತ್ತು ಭವಿಷ್ಯವನ್ನು ರೂಪಿಸುತ್ತಲೇ ಪ್ರಜಾಸತ್ತಾತ್ಮಕ ದೇಶವನ್ನು ಕಟ್ಟಿ ನಿಲ್ಲಿಸಿದ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಎಂಬ ಆಲದ ಮರದ ಬೇರುಗಳೇ ಯುವ ಕಾಂಗ್ರೆಸ್ ಮತ್ತು ವಿದ್ಯಾರ್ಥಿ ಕಾಂಗ್ರೆಸ್. ಹೋರಾಟ ಚಳುವಳಿಗಳಿಗೆ ಈ ಬೇರಿಗೆ ನೀರು ಗೊಬ್ಬರ. ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಅನ್ನೋ ಹುದ್ದೆಗೆ ನಾನು ಅರ್ಹ ಅಂತ ಆಯ್ಕೆ ಮಾಡಿದ ಪ್ರತಿಯೊಬ್ಬ ಯುವತಿಯರಿಗೆ ನಾನು ಅತ್ಯಂತ ಪ್ರೀತಿಯ ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ.